ರಾಣಿ ಆ ಫೈಲ್ ನ ಮೂವ್ ಮಾಡ್ಬಿಡಮ್ಮ. ರಾಜೇಶ ನಾಳೆ ಮನೆ ಹತ್ರ ಬಂದು ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಹೋಗು. ಭಾಸ್ಕರು ನೋಡು ನನ್ಗೊಂದ್ ಕೆಲಸ ಮಾಡ್ಬಿಡಪ್ಪ, ಆಧಾರ್ ಕಾರ್ಡ್ ನಂಬರ್ ನ ಸೆಂಡ್ ಮಾಡೋ. ಓ ಚಂದನ ನೀನು, ಏನೇ ಇದು, ಇದೇನ್ ಮೊಬೈಲಾ ಇಲ್ಲ ಮೊಬೈಲ್ ಅಂಗಡಿನಾ? ಇಷ್ಟೊಂದ್ ಸಿಮ್ ಎಲ್ಲ ಒಟ್ಟಿಗೆ ಯೂಸ್ ಮಾಡ್ತಿದ್ಯಾ? ಬಿಸ್ನೆಸ್ ಕಾಲ್ ಯೋನೋ. ಬಿಸ್ನೆಸ್ ಬಗ್ಗೆ ನಿನಗೇನ್ ಗೊತ್ತು? ನಿನ್ ತಲೆ ಇಷ್ಟೊಂದ್ ಫೋನ್ ಒಟ್ಟಿಗೆ ಯೂಸ್ ಮಾಡ್ತಿದ್ಯಲ್ಲ, ನೀನ್ ಯೂಸ್ ಮಾಡೋ ನಂಬರ್ ಬಗ್ಗೆ, ಸಿಮ್ ಕಾರ್ಡ್ ಬಗ್ಗೆ ನಿನಗೆ ಗೊತ್ತಾ? ಇಲ್ಲಿ ನೋಡು, ಇಂಡಿಯಾದಲ್ಲಿ ಒಂದು ಆಧಾರ್ ಕಾರ್ಡ್ ಇಂದ 18 ಸಿಮ್ ಕಾರ್ಡ್ ಗಳನ್ನ ತಗೊಳ್ಬಹುದು. ಅದರಲ್ಲಿ 9 ಸಿಮ್ ಕಾರ್ಡ್ ಗಳನ್ನ ರೆಗ್ಯುಲರ್ ಯೂಸ್ ಗೆ ಯೂಸ್ ಮಾಡಬಹುದು. ಇನ್ನು ಉಳಿದಿರೋ 8 ಸಿಮ್ ಕಾರ್ಡ್ ಗಳನ್ನ M2M ಮಷಿನ್ ಟು ಮಷಿನ್ ಕಮ್ಯುನಿಕೇಶನ್ ಪರ್ಪಸ್ ಗೆ ಯೂಸ್ ಮಾಡಬಹುದು. ಅಂದ್ರೆ ಲಾಕರ್ ಸಿಸ್ಟಮ್, ಸ್ವೈಪಿಂಗ್ ಮಿಷಿನ್ ಈ ತರ. ಅಂಡ್ ನಿನ್ನ ಆಧಾರ್ ಕಾರ್ಡ್ ನ ತಗೊಂಡು ಯಾರಾದ್ರೂ ಸಿಮ್ ಪರ್ಚೇಸ್ ಮಾಡಿ ಇಲ್ಲಿಗಲ್ ಪರ್ಪಸ್ ಗೆ ಯೂಸ್ ಮಾಡ್ತಿದ್ದಾರೆ ಅಂತಂದ್ರೆ ಅದನ್ನ ಹೇಗೆ ಕಂಡುಹಿಡಿಯೋದು ಗೊತ್ತಾ? ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಅಥವಾ sanjarisathi.com ಗೆ ಹೋಗಿ ಲಾಗಿನ್ ಮಾಡಿ ಇನ್ಫಾರ್ಮೇಶನ್ ನ ಕೊಟ್ರೆ ಯಾರಾದ್ರೂ ನಮ್ಮ ಹೆಸರನ್ನ ಬಳಸಿ ಇಲ್ಲಿಗಲ್ ಆಗಿ ಸಿಮ್ ಕಾರ್ಡ್ ನ ಯೂಸ್ ಮಾಡ್ತಿದಾರ ಅನ್ನೋದು ಗೊತ್ತಾಗತ್ತೆ. ನಾನು ಯೂಸ್ ಮಾಡೋ ಸಿಮ್ ಕಾರ್ಡ್ ಅಲ್ಲಿ ಇಷ್ಟೊಂದೆಲ್ಲ ಕತೆ ಇದೆಯಾ? ಹೌದು, ಇನ್ಮೇಲಾದ್ರೂ ಹುಷಾರಾಗಿರು.